ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ರೆ ಈ ಪ್ರೋಮೋದಲ್ಲಿ ಅಶ್ವಿನಿಯವರ ಮಗ ಮತ್ತು ಅಶ್ವಿನಿಯವರ ಅಮ್ಮ ಕೂಡ ಬಂದಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ಆ್ಯಕ್ಚುಲಿ ಗಿಲ್ಲಿ ಅವರು ಅಶ್ವಿನಿಯವರ ಅಮ್ಮಂಗೂ ಕೂಡ ಟಾಂಗ್ ಕೊಡ್ತಾ ಇದ್ದಾರೆ. ಸೊ ಏನು ಕೊಡ್ತಾ ಇದ್ದಾರೆ ಅಂತ ನೋಡ್ಕೊಂಬ ಬನ್ನಿ. ಅದಕ್ಕೆ ಮುಂಚೆ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಓಕೆನಾ? ಸೊ ಗೈಸ್ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಇವಾಗ ನಿಮ್ಗೆ ಗೊತ್ತಿರುವಾಗ ಫ್ಯಾಮಿಲಿ ವೀಕ್ ಅಲ್ಲಿ ನಿನ್ನೆ ಮೊನ್ನೆ ಎಲ್ಲ ಒಬ್ಬೊಬ್ರು ಬಂದಿದ್ದಾಯ್ತು, ಇವತ್ತೊಬ್ರು ಬರ್ತಾ ಇದಾರೆ. ಅದು ಯಾರಪ್ಪ ಅಂತಂದ್ರೆ ಆಕ್ಚುಲಿ ಅಶ್ವಿನಿ ಅವರ ಮಗ ಹಾಗೂ ತಾಯಿ. ಸೊ ಆಕ್ಚುಲಿ ಇಲ್ಲಿ ಮಗ ಒಳಗಡೆ ಎಂಟ್ರಿ ಕೊಟ್ಟಿರ್ತಾರೆ, ಆ ಪ್ರೋಮೋನ ಬಿಟ್ಟಿಲ್ಲ. ಬಟ್ ಮಗನ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಒಂದು ಸೌಂಡ್ ಬರುತ್ತೆ, ವಾಯ್ಸ್ ಬರುತ್ತೆ. ಸೊ ಅವಾಗ ಬಿಗ್ ಬಾಸ್ ಪ್ಲೀಸ್ ನಿಮ್ ಕಾಲು ಮುಗಿತೀನಿ ಕಟ್ಸ್ಬಿಡಿ, ಇವಾಗ ಆಟ ಆಡಿಸ್ಬಿಡಿ ಅಂತ ಹೇಳ್ತಾರೆ. ಇಮಿಡಿಯೇಟ್ ಆಗಿ ಅವ್ರ ತಾಯಿ ಬರ್ತಾರೆ, ಇವ್ರನ್ನ ಹೋಗಿ ಹಗ್ ಮಾಡ್ತಾರೆ. ಹಗ್ ಮಾಡಿ ನೆಕ್ಸ್ಟ್ ಗಿಲ್ಲಿ ಎಂಟ್ರಿ ಕೊಡ್ತಾರೆ. ಗಿಲ್ಲಿ ಬಂದಿದ ತಕ್ಷಣ ಅವ್ರ ಅಮ್ಮನೇ ಆಕ್ಚುಲಿ ಏನಂತ ಹೇಳ್ತಾರೆ ಅಂದ್ರೆ, ಏನಪ್ಪಾ ನೀನು ಅಶ್ವಿನಿ ಇಬ್ರು ಅನ್ಯೋನ್ಯವಾಗಿ ನಡ್ಕೊಂಡು ಹೋಗ್ರಪ್ಪ, ನಿಮ್ಮ ಅತ್ತೆ ಮಗಳು ಅಂತ ಬೇರೆ ಹೇಳ್ತೀಯಾ ಅಂತ ಎಲ್ಲ ಹೇಳ್ತಾರೆ ಆಕ್ಚುಲಿ. ಅದಾಗಿದ ತಕ್ಷಣ ನೆಕ್ಸ್ಟ್ ಒಂದು ಸೀನ್ ಕಟ್ ಆಗುತ್ತೆ. ಸೋಫಾ ಮೇಲೆ ಕೂತ್ಕೊಂಡು ಅಶ್ವಿನಿ ಅವರು ಆಕ್ಚುಲಿ ಗಿಲ್ಲಿ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ, ನೋಡಮ್ಮ ನಿನ್ ಮಗಳನ್ನ ಆಕ್ಚುಲಿ ಹಲ್ ಸೆಟ್ ಹಾಕೊಂಡಿದ್ದಾನೆ, ವಿಗ್ ಹಾಕೊಂಡಿದ್ದಾನೆ, ರೇಗಿಸ್ತಾನೆ ಅಂತ ಹೇಳಿದಾಗ ಇಲ್ಲಿ ಆಕ್ಚುಲಿ ಗಿಲ್ಲಿ ಏನಂತ ಹೇಳ್ತಾ ಗೊತ್ತಾ, ನಮ್ಮ ಅತ್ತೆ ಮಗಳು ಅಂದ್ರೆ ನಾವು ಅಷ್ಟು ಮಾಡಬಾರ್ದ ಅಂತಾರೆ. ಕ್ರೇಜಿ ಅತ್ತೆ ಮಗಳು ಅಂತ ಹಂಗೇನ ಅಷ್ಟೆಲ್ಲ ರೇಗಿಸ್ತಾರಪ್ಪ, ಅತ್ತೆ ಅಂತ ಹೇಳ್ಬಿಟ್ಟು ಅತ್ತೆ ಅಂತಾನೆ ಕರೀತಾರೆ ಗುರು. ನಾನ್ ಯಪ್ಪ ಗಿಲ್ಲಿನ್ ಮಾತ್ರ ಅನ್ಸ್ಟಾಪಬಲ್ ಗುರು, ಆನ್ ಸ್ಪಾಟ್ ಕಾಮಿಡಿ ಮಾಡ್ತಾ ಇರ್ತಾರೆ. ಐ ಥಿಂಕ್ ಅವ್ರ ಅಮ್ಮ ಅಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಆಕ್ಚುಲಿ ಗಿಲ್ಲಿ ಪ್ರೋಮೋ ನೋಡಿದಾಗ ಮಾತ್ರ. ನನ್ಗೆ ತುಂಬಾ ಖುಷಿ ಆಯ್ತು ಗೈಸ್ ಆಕ್ಚುಲಿ ಈ ಪ್ರೋಮೋ ನೋಡಿ ಪರ್ಟಿಕ್ಯುಲರ್ಲಿ. ಯಾಕಂದ್ರೆ ನಮಗೆ ಎಂಜಾಯ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್. ಅದು ಮನೆ ಒಳಗಡೆ ನೋಡಿ, ಆಚೆಗಡೆ ಏನೇ ಒಂಥರ ನಾವು ತುಂಬಾ ದ್ವೇಷ ಮಾಡ್ತಾ ಇರ್ತೀವಿ ಕಂಟೆಸ್ಟೆಂಟ್ಗಳನ್ನ, ಅದು ಅವ್ರ ಫ್ಯಾಮಿಲಿಗಳು ಎಷ್ಟು ಲವ್ ಮಾಡ್ತಾರೆ, ಅವ್ರ ಫ್ಯಾಮಿಲಿಗಳು ಅಷ್ಟು ದ್ವೇಷ ಮಾಡ್ತಾರಲ್ಲ, ಬರ್ತಾರೆ ಸಿಂಪಲ್ ಆಗಿ ತಗೊಳ್ತಾರೆ. ಬಿಕಾಸ್ ಅವ್ರಿಗೆ ಎಂಡ್ ಆಫ್ ದ ಡೇ ಇದು ಗೇಮ್ ಅಂತ ಚೆನ್ನಾಗಿ ಗೊತ್ತಿದೆ. ಐ ಥಿಂಕ್ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಂಡ್ ಇವಾಗ ನಿಮ್ಗೆ ಗೊತ್ತಿರೋಗಿ ಮಾರ್ನಿಂಗ್ ಪ್ರೋಮೋದಲ್ಲಿ ರಕ್ಷಿತಾ ಶೆಟ್ಟಿ ಅವರ ತಾಯಿ ಬರ್ತಾರೆ. ಅಂಡ್ ಇಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ಏನಂತಂದ್ರೆ ನಾವು ನೋಡ್ಬೋದು ಅಂತಂದ್ರೆ ಇನ್ನು ಗಿಲ್ಲಿ ಜೊತೆ ಮಾತಾಡಿಲ್ಲ. ಐ ಥಿಂಕ್ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ಬೋದು, ಗಿಲ್ಲಿ ಜೊತೆ ಆಗಿರ್ಬೋದು, ಮಾಲೋಣ ಜೊತೆ ಆಗ್ಬೋದು, ಅದು ಕಾದ್ ನೋಡ್ಬೇಕಾಗುತ್ತೆ. ಸೊ ಒಟ್ಟಲ್ಲಿ ಇನ್ನೂ ಎಪಿಸೋಡ್ಸ್ ಅಲ್ಲಿ ಯಾರು ಕೂಡ ಆಚೆ ಹೋಗಿಲ್ಲ, ಎಲ್ಲ ಮನೆ ಒಳಗಡೆ ಇದ್ದಾರೆ. ಮೇ ಬಿ ನನ್ಗೆ ಅನ್ನಿಸ್ತಿರೋದು ಏನಂದ್ರೆ ಮನೆಯವ್ರನ್ನ ಇವತ್ತಿನ ದಿನ 3 ಜನ ಕರ್ಸ್ತಾರೆ, ನಾಳೆ 3 ಜನ ಕರ್ಸಿ ನಾಳಿದ್ದು ಎಕ್ಸಿಟ್ ಮಾಡ್ತಾರೆ ಏನೋ ಫ್ರೈಡೇ ಅಂತ ಅನಿಸ್ತಾ ಇದೆ. ಅಂಡ್ ಫ್ರೈಡೇ ಈ ವಾರದಲ್ಲಿ ಮೇ ಬಿ ನನಗೆ ಒಂದು ದಿನ ಏನೋ ಟಾಸ್ಕ್ ಕೊಡುವಂತ ಕ್ಯಾಪ್ಟನ್ಸಿ ಟಾಸ್ಕ್ ಒಂದು ಸಿಗುತ್ತೆ, ಒಂದೇ ಒಂದು ಟಾಸ್ಕ್ ಇರುತ್ತೆ. ಅದು ಯಾರು ಟಾಸ್ಕ್ ಆಡ್ತಾರೋ ಮೇ ಬಿ ಇದು ಮನೆಯವರು ವೋಟಿಂಗ್ ಮಾಡ್ಬೋದಾ ಅಂತ ನನಗೆ ಡೌಟ್ ಹೊಡಿತಾ ಇದೆ. ಮೇ ಬಿ ಬಂದವರೆಲ್ಲ ಲೈಕ್ ಹೊರಗಡೆ ಎಕ್ಸಿಟ್ ಆಗ್ಬೇಕಾದ್ರೆ ಇವರು ಇಂಟರ್ನಲ್ ಎಲ್ಲ ಅವ್ರವ್ರ ಮನೆಯವರು ಚೂಸ್ ಮಾಡ್ಕೊಂಡ್ಬಿಟ್ರೆ ಏನ್ ಮಾಡೋದು? ಅಲ್ಲ, ಲೈಕ್ ಅವ್ರು ಆಪೋಸಿಟ್ ಮಾಡ್ಬೇಕು ಅಂತ ಇರುತ್ತೆ. ಅವ್ರ ಮನೆಗೆ ವೋಟಿಂಗ್ ಇಲ್ಲ, ಆಪೋಸಿಟ್ ಅವರು ವೋಟಿಂಗ್ ಮಾಡಿ ಹೋಗ್ಬೇಕು ಅಂತ ಇರುತ್ತೆ. ಸೊ ಅದನ್ನ ಮೇ ಬಿ ಲೈಕ್ ಯಾರು ಹೈಯೆಸ್ಟ್ ಬರುತ್ತೋ ಅವರು ಮೇ ಬಿ ಮಾಡ್ಬೋದು. ಎಲ್ಲ ಕಂಟೆಸ್ಟೆಂಟ್ ಮನೆಯವರು ಬಂದ ಮೇಲೆ ಇದನ್ನ ಒಂದು ಹೇಳ್ತಾರೆ, ಬಿಗ್ ಬಾಸ್ ಅವ್ರು ಕಾದ್ ನೋಡ್ಬೇಕಾಗುತ್ತೆ. ತಪ್ಪಿ ಹೆಂಗಾದ್ರೂ ಗಿಲ್ಲಿ ಕ್ಯಾಪ್ಟನ್ ಆಗ್ಬೋದು, ನೋಡೋಣ. ಅಂಡ್ ಆಕ್ಚುಲಿ ಗೈಸ್ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗಿಲ್ಲಿ ಅವ್ರಿಗೆ, ಸೊ ಅವ್ರ ಅತ್ತೆ ಬಗ್ಗೆ ಅಂದ್ರೆ ಅಶ್ವಿನಿ ಅವರ ಅಮ್ಮನ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಅಂಡ್ ಆಕ್ಚುಲಿ ಇನ್ನೊಂದು ಪ್ರೋಮೋ ಬಿಡಿದ್ರೆ ಈ ಪ್ರೋಮೋದಲ್ಲಿ ಆಕ್ಚುಲಿ ನಿಮ್ಗೆ ಗೊತ್ತಿರೋ ನೆನ್ನೆ ಎಪಿಸೋಡ್ ಅಲ್ಲಿ ಧನುಷ್ ಅವ್ರ ಅಮ್ಮ ಒಳಗಡೆ ಎಂಟ್ರಿ ಕೊಡ್ತಾ ಇರ್ತಾರೆ. ಸೊ ಬಂದಾದ್ಮೇಲೆ ಒಂದಷ್ಟು ಕಾನ್ವರ್ಸೇಷನ್ ಮಾಡ್ತಾರೆ. ಯಾರೋ ಒಬ್ರು ಕೇಳ್ತಾರೆ ಆಕ್ಚುಲಿ, ಸೊ ಇಲ್ಲಿ ನಿಮ್ಮ ಮಗ ಏನಾದ್ರು ಲೈಕ್ ನಿಮ್ಮ ಸೊಸೆನ ಚೂಸ್ ಮಾಡ್ಕೊಂಡಿದ್ರೆ ಏನ್ ಮಾಡ್ತೀರಿ ಅಂದ್ರೆ, ಅಯ್ಯೋ ಅದ್ರಲ್ಲಿ ಏನಿದೆ ಅವಳನ್ನ ಅಣ್ಣನ ಮಗಳು ಚೂಸ್ ಮಾಡ್ಕೊಂಡಿದ್ರೆ ನಾನು ಖುಷಿ ಪಡ್ತಿದ್ದೆ, ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿದ್ದೆ, ನಾವೇ ಆಡ್ಸಿದ್ವಿ, ಅದ್ರಲ್ಲೇನ್ ಬೇಜಾರಿದೆ ನನಗೆ. ಬ್ರೇಕಿಂಗ್ ನ್ಯೂಸ್ ಏನ್ ಗೊತ್ತಾ, ಧನುಷ್ಗೆ ಚಿಕ್ಕ ವಯಸ್ಸಲ್ಲಿ ಎಂಗೇಜ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ಅವರ ಒಂದು ರಿಂಗ್ ಹಾಕಿದಂತೆ ಧನುಷ್ಗೆ ಗೊತ್ತಿರುತ್ತೆ, 9 ತಿಂಗಳಿದ್ದಾಗಲೇ ರಿಂಗ್ ನ ಎಕ್ಸ್ಚೇಂಜ್ ಮಾಡಿರುತ್ತೆ. ಅವಾಗಲೇ ಅವಳು ನನ್ನ ಸೊಸೆ ಅಂತ ಇವರೇ ಸ್ವೀಕರಿಸ್ಬಿಟ್ಟು. ಆಮೇಲೆ ಇಲ್ಲೂ ಗಿಲ್ಲಿ ಕಾಮಿಡಿ ಬಿಡಲ್ಲ. ಅಮ್ಮ ನೀವ್ ಹೇಳ್ತಾ ಇನ್ ಕೇಸ್ ಏನಾದ್ರು ಗಿಲ್ಲಿ ಅವರು ಲವ್ ಮಾಡ್ಕೊಂಡು ಬೇರೆ ಏನ್ ಮಾಡ್ತಿದ್ರಿ ಅಂತಂದಾಗ ಅದಕ್ಕೆ ಅವ್ರು ಹೇಳ್ಬಿಟ್ಟಿದ್ರು, ಇಲ್ಲಪ್ಪ ಅವ್ನು ಬೆಳೀತಾ ಇರ್ಬೇಕಾದ್ರೆ ಹೇಳ್ಬಿಟ್ಟಿದ್ರಿ ಅಂತಂದಾಗ ಬುದ್ಧಿ ಬಂದಾಗಿಂದ ಹೇಳಿದ್ದೆ ಅಂತ ಹೇಳ್ತಾ ಇದ್ರು. ಬಟ್ ಇನ್ ಕೇಸ್ ಹಂಗ್ ಮಾಡಿದ್ರು ನಾನು ಹೇಳ್ತಿದ್ದೆ, ನನ್ನ ಸ್ವಂತ ಮಗ ಅಂತ ಒಬ್ಬನೇ ಮಗ ಅಂತ ನೋಡ್ತಾ ಇರಲ್ಲ, ಏನ್ ಆಚೆ ಹಾಕ್ಬಿಡ್ತಿದ್ದೆ ಅಂತಂದ್ರು. ಅವಾಗ ಇದನ್ನೆಲ್ಲ ಹೇಳ್ತಿದ್ದು, ಅದೇನೋ ಇನ್ನೊಂದು ಹೇಳ್ತಿದ್ದಲ್ಲ ಅದನ್ನ ಹೇಳು ಅಂತಂತಾರೆ. ಏನ್ ಹೇಳ್ತಿದ್ದೆ ಅಂತಂದಾಗ ಅದೇ ಕೆಟ್ಟ ಮಾತು ಹೇಳ್ಬಿಟ್ಟು ಹೇಳ್ತಾರಂತ ಆಕ್ಚುಲಿ ಅವರು. ಬಟ್ ಇಲ್ಲಿ ಸೆನ್ಸಾರ್ ಅಲ್ವಾ, ಅದಕ್ಕೋಸ್ಕರ ಏನು ಹೇಳಿಲ್ಲ. ಒಟ್ಟಲ್ಲಿ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರೆ ಗೈಸ್. ನಮ್ ಈ ಕಡೆ ಎಲ್ಲ ಸ್ವಲ್ಪ ಹಂಗೆ ಬೆಳೆಸೋದು ಒಂದ್ ಸ್ವಲ್ಪ ಮಕ್ಳುಗಳನ್ನೆಲ್ಲ. ಒಟ್ಟಲ್ಲಿ ತುಂಬಾ ಖುಷಿ ಆಯ್ತು ಆಕ್ಚುಲಿ. ಎಲ್ಲ ತಾಯಂದಿರು ಬಂದು ಐ ಥಿಂಕ್ ಅವರವರೊಂದು ನೆನ್ನೆ ನನಗೆ ಸೂರಜ್ ಅವ್ರ ತಾಯಿ ಇಷ್ಟ ಆದ್ರು, ಈಗ ಧನುಷ್ ಅವ್ರ ತಾಯಿ ಇಷ್ಟ ಆಗ್ತದೆ, ಜೊತೆಗೆ ಅಶ್ವಿನಿ ಮ್ಯಾಮ್ ಅವ್ರ ತಾಯಿ ಇನ್ನೂ ಇಷ್ಟ ಆಗ್ತಾರೆ ಆಕ್ಚುಲಿ. ಸೊ ಕ್ರೇಜಿ ಇದೆ ಗೈಸ್ ಆಕ್ಚುಲಿ. ರಕ್ಷಿತಾ ಶೆಟ್ಟಿ ಅವ್ರ ಅಮ್ಮನೂ ತುಂಬಾ ಇಷ್ಟ ಆದ್ರೆ ನನಗೆ. ಅವ್ರು ಬಂದು ಜಗಳ ಆಡ್ಬೇಡ. ಸಿ ಇಲ್ಲೆಲ್ಲ ಬಂದ ತಾಯಂದಿರು ಒಂದು ಅರ್ಥ ಮಾಡ್ಕೊಳ್ಳಿ, ಟಿಪಿಕಲ್ ಇಂಡಿಯನ್ ತಾಯಂದಿರ ಅಂತ ಹೇಳ್ತೀನಿ. ಯಾಕಂದ್ರೆ ಬಂದವ್ರು ಯಾರು ಹೊಗಳ್ತಾ ಇಲ್ಲ, ಬೈತಾ ಇದಾರೆ. ರಾಶಿಕ್ ಅವ್ರ ಅಮ್ಮನೂ ಹೇಳ್ತಾರೆ, ತಿತ್ಕಳಮ್ಮ ಯಾಕೆ ಹಿಂಗ್ ಆಡ್ತೀಯಾ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಐ ಥಿಂಕ್ ಎಲ್ಲಾ ತಾಯಂದಿರು ಒಂದೇ ಅಂತ ಅನ್ಸುತ್ತೆ. ಪರ್ಟಿಕ್ಯುಲರ್ಲಿ ಬ್ರದರ್ ಸಿಬ್ಲಿಂಗ್ಸ್ ಎಲ್ಲ ಡಿಫ್ರೆಂಟ್ ಆಗಿರ್ತಾರೆ ಬಿಡಿ. ನೋಡಿ ರಾಶಿಕ್ ಅವ್ರ ಸಿಬ್ಲಿಂಗ್ ಬಂದ್ಬಿಟ್ಟು ಆಕ್ಚುಲಿ ಇವ್ರ ಜೊತೆ ಜಗಳ ಗಂಟಿ ನಾನು ಜಗಳ ಆಡ್ತಿದ್ದೆ ಅಂತೆಲ್ಲ ಹೇಳಿದ್ರು. ಸೂರಜ್ ಅವರ ಒಂದು ಅಕ್ಕನೂ ಕೂಡ ಹೇಳ್ತಾರೆ, ಅವರು ಅಷ್ಟು ಜಗಳ ಆಡ್ತಿದ್ದೆ, ಇವನೇ ನನ್ನ ತಮ್ಮನ ತರ ನೋಡೋದೇ ಇಲ್ಲ ನಾನು ಅಂತೆಲ್ಲ ಹೇಳ್ತಾ ಇದ್ರು. ಐ ಥಿಂಕ್ ಟಿಪಿಕಲ್ ಸಿಬ್ಲಿಂಗ್ ಬಿಹೇವಿಯರ್ಸ್ ಇರುತ್ತೆ. ಸೊ ಕಾದ್ ನೋಡುವಾಗ ಇನ್ನೂ ಮಸ್ತ್ ಒಳ್ಳೊಳ್ಳೆ ಎಂಟ್ರಿಗಳು ಸಿಗುತ್ತೆ. ಐ ಥಿಂಕ್ ನನಗೆ ಗಿಲ್ಲಿ ನಟ ಅವ್ರ ಅಪ್ಪನೋ ಇಲ್ಲ ಅಮ್ಮನೋ ಬಂದ್ರೆ ಹೆಂಗ್ ಬೈತಾರೆ ಅಂತ ನಾನು ನೋಡ್ತಾ ಇದ್ದೀನಿ. ಯಾವ ತರ ಗೇಮ್ ಮಾಡಿದ್ದಾರೆ, ಏನೋ ಮಾಡ್ತಿದ್ದೆ ನೀನು ಬೈತಾರೆ. ನಮ್ಮ ಒಂದು ಮಂಡ್ಯ ಮಳವಳ್ಳಿ ಶೈಲಿ ಒಂದು ಭಾಷೆ ಇದೆ, ಚೆನ್ನಾಗಿ ಬೈತಾರೆ ಆಕ್ಚುಲಿ. ಬಟ್ ಅದನ್ನ ಯುಟಿಲೈಸ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ. ಸೊ ಕಾದ್ ನೋಡುವ ಒಟ್ಟಲ್ಲಿ ಎಪಿಸೋಡ್ ಮಾತ್ರ ಮಜಾ ಇದೆ. ಐ ಥಿಂಕ್ ಎಂಜಾಯ್ ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಬೋರ್ ಆಗುತ್ತೆ, ಯಾಕಂದ್ರೆ ಜನಗಳು ಅಷ್ಟು ವ್ಯೂವರ್ಶಿಪ್ ನೋಡೋದಕ್ಕೆ ಇಷ್ಟಪಡಲ್ಲ. ಸೊ ಕಾದ್ ನೋಡುವ ಇವತ್ತಿನ ಎಪಿಸೋಡ್ ಹೆಂಗ್ ಬರುತ್ತೆ ಏನು ಎತ್ತಾಕತ್ತೆ ಅಂತ ಅದನ್ನ ಪ್ರೋಮೋ ಮಾಡಿ ಲೈಕ್ 5:30 ಮತ್ತೆ ಕೂಡ ಲೈವ್ ಬಂದು ನಿಮ್ಮ ಹತ್ರ ಮಾತಾಡ್ತೀವಿ. ಸೊ ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವಾಗ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.